ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗಿದೆ. ರಾಮನನ್ನ ನೋಡಲಿಕ್ಕೆ ಜಗತ್ತಿನ ಮೂಲೆ ಮೂಲೆಯಿಂದ ರಾಮ ಭಕ್ತರು ಆಗಮಿಸ್ತಾ ಇದ್ದಾರೆ. ಅಯೋಧ್ಯೆಯ ಭವ್ಯ ಮಂದಿರದಲ್ಲಿ ಶ್ರೀರಾಮ ವಿರಾಜಮಾನ. ಎರಡು ಕಣ್ಣು ಸಾಲದು ರಾಮನ ಸೊಬಗನ್ನ ನೋಡಲಿಕ್ಕೆ. ರಾಮ ಮಂದಿರದಲ್ಲಿ ಸರ್ವಾಭರಣ ಭೂಷಿತ ರಾಮ, ಚಿನ್ನದ ಕಿರೀಟ, ವಜ್ರದ ತಿಲಕ, ವಜ್ರ ವೈಡೂರ್ಯದಲ್ಲಿ ಸಿಂಗಾರವನ್ನಗೊಳಿಸಲಾಗಿದೆ ಬಾಲರಾಮನನ್ನು. ಶ್ರೀರಾಮನಿಗೆ ದೈವಿಕ ಶಕ್ತಿಯ ಆಭರಣಗಳ ಅಲಂಕಾರವನ್ನು ಮಾಡಲಾಗಿದೆ. ಮಗುವಿನ ಮುಗ್ಧತೆಯನ್ನು ತುಂಬಿ ತುಳುಕ್ತಾ ಇರುವಂತಹದ್ದು, ಮಂದಹಾಸ ಫಳಫಳ ಹೊಳಿತಾ ಇದೆ. ಜಗತ್ತನ್ನು ಅಚ್ಚರಿಯಿಂದ ನೋಡ್ತಾ ಇರುವಂತಹ ಕುತೂಹಲದ ಕಣ್ಣು ಬಾಲರಾಮನಿಗಿರುವಂಥದ್ದು. ಅದಾದ ಮೇಲೆ ಈ ವಜ್ರ ವೈಡೂರ್ಯಗಳಿಂದ, ಆಭರಣಗಳಿಂದ ಬಾಲರಾಮನನ್ನು ಅಲಂಕಾರ ಮಾಡಿದ ನಂತರ ಯಾವ ರೀತಿಯಾಗಿ ಬಾಲರಾಮ ಕಂಗೊಳಿಸ್ತಾ ಇದ್ದಾನೆ, ದೈವಿ ಕಳೆ ಹೇಗೆ ಎದ್ದು ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಬಾಲರಾಮನ ತಿಲಕ, ಅದರ ವಿಶೇಷತೆ ಏನು ನೋಡ್ತಾ ಹೋಗೋಣ. ವಜ್ರ ಚಿನ್ನದಿಂದ ಈ ತಿಲಕವನ್ನು ರೆಡಿ ಮಾಡಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಲ್ಲ, ಅದು ವಜ್ರ ಮತ್ತು ಬಂಗಾರದಿಂದ ರೆಡಿ ಮಾಡಿರುವಂತಹ ತಿಲಕ. ಅದು 16 ಗ್ರಾಮ್ನ ಹಳದಿ ಚಿನ್ನ, 3 ಕ್ಯಾರೆಟ್ನ ವಜ್ರವನ್ನು ಕೂಡ ಅದರಲ್ಲಿ ಅಳವಡಿಕೆ ಮಾಡಲಾಗಿದೆ. ಸುತ್ತಮುತ್ತಲೂ ಕೂಡ 10 ಕ್ಯಾರೆಟ್ನ ಸಣ್ಣ ವಜ್ರಗಳನ್ನು ಕೂಡ ಅದಕ್ಕೆ ಹಾಕುವಂತಹ ಕೆಲಸ ಆಗಿರುವಂಥದ್ದು. ಇನ್ನು ಬಾಲರಾಮನ ಕಿರೀಟದ ವಿಶೇಷತೆ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ. ಉತ್ತರ ಭಾರತದ ಶೈಲಿಯಲ್ಲಿ ಈ ಕಿರೀಟವನ್ನು ರೆಡಿ ಮಾಡಲಾಗಿದೆ. ಹವಳ, ವಜ್ರ, ಮಾಣಿಕ್ಯ, ಪಚ್ಚೆಯನ್ನು ಅಳವಡಿಸಲಾಗಿದೆ. 1.7 kg ತೂಕ ಇರುವಂತಹದ್ದು, 75 ಕ್ಯಾರೆಟ್ನ ವಜ್ರ ಇದರಲ್ಲಿರುವಂತಹದ್ದು, 135 ಕ್ಯಾರೆಟ್ನ ಜಾಂಬಿಯನ್ ಪಚ್ಚೆಯನ್ನು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. 262 ಕ್ಯಾರೆಟ್ನ ಮಾಣಿಕ್ಯ ಇದೆ. ಕಿರೀಟದ ಮಧ್ಯದಲ್ಲಿ ಸೂರ್ಯವಂಶದ ಸಂಕೇತ ಎದ್ದು ಕಾಣಿಸ್ತಾ ಇದೆ. ಇನ್ನು ಬಾಲರಾಮನ ಕಿವಿಯೋಲೆಯ ವಿಶೇಷತೆ ಏನು ಅದನ್ನು ಕೂಡ ನೋಡ್ತಾ ಇದ್ದೀರಾ. ನವಿಲಿನ ಆಕೃತಿ ಹೋಲುವಂತಹ ಡಿಸೈನನ್ನು ಮಾಡಲಾಗಿದೆ. ಜೊತೆಗೆ ಮಾಣಿಕ್ಯ, ಪಚ್ಚೆ, ಹವಳ, ವಜ್ರ ಇವೆಲ್ಲವನ್ನೂ ಕೂಡ ಬಾಲರಾಮನ ಕಿವಿಯೋಲೆಯಲ್ಲಿ ತೊಡಗಿಸಿಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಬಾಲರಾಮ ಈಗ ಅಲಂಕಾರ ಮಾಡ್ತಾ ಇದ್ದ ಹಾಗೆ ದೈವಿ ಕಳೆ ಜೊತೆಗೆ ಒಂದು ವಿಶೇಷ ನೋಟವನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ರಾಮ ಭಕ್ತರು ರಾಮನನ್ನು ನೋಡಿ ಪುನೀತರಾಗ್ತಾ ಇದ್ದಾರೆ. ಅದರ ವಿಶೇಷತೆಯನ್ನು ತಿಳಿಸ್ಕೊಡ್ಬಹುದಾ ಅಂತ? ಪ್ರೇಮ್, 500 ವರ್ಷಗಳ ಬಳಿಕ ಸಂಭ್ರಮ ಮರುಕಳಿಸಿರುವಂಥದ್ದು. ಸೊ ಹಾಗಾಗಿ ರಾಮಲಲ್ಲನಿಗೆ ವಿಶೇಷವಾಗಿರುವಂತಹ ವಸ್ತ್ರ ಜೊತೆಗೆ ಆಭರಣಗಳು, ಹಾಗಂತ ಆಭರಣಗಳನ್ನ ಯಾವುದು ಚೆನ್ನಾಗಿದೆಯೋ ಅದನ್ನ ಹಾಕಿರುವಂಥದ್ದು ಅಲ್ಲ, ಬದಲಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲಿ ಉಲ್ಲೇಖವಾಗಿರುವಂತಹ ರಾಮನ ಪಟ್ಟಾಭಿಷೇಕ ಸಂದರ್ಭ ಅಥವಾ ಬಾಲರಾಮನಿಗೆ ತೊಡಿಸ್ತಾ ಇದ್ದಂತಹ ಆಭರಣಗಳು, ರಾಜಮನೆತನದ ಆಭರಣಗಳು, ಅವೆಲ್ಲವನ್ನ ಕೂಡ ಬಾಲರಾಮನಿಗೆ ತೊಡಿಸಿರುವಂಥದ್ದು ವಿಶೇಷ. ಹಾಗಾಗಿ ಈ ಒಂದು ದೈವಿಕ ಶಕ್ತಿ ಕಳೆ ಬಂದಿರುವಂಥದ್ದು ಅನ್ನುವಂಥದ್ದು ಲೆಕ್ಕಾಚಾರ. ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿರುವಂತಹ ಎಲ್ಲ ಆಭರಣಗಳು, ಅದು ಕಿರೀಟದಿಂದ ಹಿಡಿದು ತಿಲಕ ಕೂಡ ಅಷ್ಟೇನೆ, ಎಲ್ಲವೂ ಕೂಡ ಸರ್ವಾಭರಣ ಭೂಷಿತರಾಗಿ, ಅಂದ್ರೆ ಚಿನ್ನವನ್ನ ಉಪಯೋಗ ಮಾಡಿದ್ದಾರೆ, ವಜ್ರವನ್ನ ಉಪಯೋಗ ಮಾಡಿದ್ದಾರೆ, ಪಚ್ಚೆ, ಮುತ್ತು, ಹವಳ ಎಲ್ಲವನ್ನ ಕೂಡ ಉಪಯೋಗ ಮಾಡಿರುವಂಥದ್ದು. ಎಸ್ಪೆಷಲಿ ಆ ತಿಲಕ ತುಂಬಾ ಜನರಿಗೆ ಅದು ಯಾವ ರೀತಿ ಮಾಡಿರ್ಬೋದು ಅನ್ನುವಂಥದ್ದು ಅಚ್ಚರಿಗೆ ಕಾರಣವಾಗಿತ್ತು. ಯಾಕಂದ್ರೆ ಅಷ್ಟೊಂದು ಅಟ್ರಾಕ್ಷನ್ ಆಗಿತ್ತು. ಸೊ ಅದನ್ನ ವಜ್ರಗಳಿಂದ ಮಾಡಿರುವಂಥದ್ದು, ಸುತ್ತಲೂ ಕೂಡ ಇರುವಂಥದ್ದು ಪ್ಯೂರ್ ಆಗಿರುವಂತಹ ವಜ್ರ. ಇನ್ನು ಕಿರೀಟ ಕೂಡ ಅಷ್ಟೇನೆ, ಸುಮಾರು 1.7 kg ತೂಕದ ಆ ಒಂದು ಕಿರೀಟ ಏನಿದೆ ಅದನ್ನು ಕೂಡ ಬಂಗಾರದಿಂದ ಮಾಡಲಾಗಿದೆ. ಜೊತೆಗೆ ಎಲ್ಲವೂ ಕೂಡ ಭುಜಬಂದಿ ಆಗಿರ್ಬೋದು, ಕಂಠ ಆಗಿರ್ಬೋದು, ಎಲ್ಲವನ್ನ ವಜ್ರ ವೈಡೂರ್ಯಗಳಿಂದಲೇ ಮಾಡಲಾಗಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.